ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ದಯಾಮರಣ ಕೋರಿದ ರೈತರು. ಬಂಗಾರಪೇಟೆ ಕೃಷಿಯನ್ನೇ ಜೀವಾಳವನ್ನಾಗಿಸಿ ದುಡಿಯುತ್ತಿರುವ ಅನ್ನದಾತರ ಬದುಕು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಮರ್ಪಕವಾಗಿ ವಿದ್ಯುತ್ ಇಲ್ಲದೆ ಕಣ್ಮುಂದೆಯೇ ಬೆಳೆಗಳು ಒಣಗುತ್ತಿವೆ. ಇದರಿಂದ ಬೆಳೆಗೆ ಹಾಕಿದ ಲಕ್ಷಾಂತರ ರೂಪಾಯಿ ಬಂಡವಾಳ ನೀರಿನಲ್ಲಿ ಹೋಮವಾಗಿದೆ. ಆದ ಕಾರಣ ನಮಗೆ ದಯಾಮರಣ ನೀಡಬೇಕು ಎಂದು ರೈತರಾದ ಶಶಿಕುಮಾರ್ ಗಂಭೀರ ಆರೋಪ ಮಾಡಿದರು. ನಗರದ ಬೆಸ್ಕಾಂ ಇಲಾಖೆಯ ಮುಂಭಾಗ ತುಮಟಗೆರೆ ಗ್ರಾಮದ ರೈತರು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ದಯಾಮರಣ ಕೋರಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬೆಸ್ಕಾಂ ಅಧಿಕಾರಿಗಳು ಅನಗತ್ಯವಾಗಿ ಕಾಲಹರಣ ಮಾಡುತ್ತಿದ್ದಾರೆ. ಹಲವು ತಿಂಗಳುಗಳಿಂದ ವಿದ್ಯುತ್ ಸಮಸ್ಯೆ ಬಗೆಹರಿಸುವ ಭರವಸೆಗಳನ್ನು ನೀಡುತ್ತಿದ್ದಾರೆಯೇ ಹೊರತು ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಇದಕ್ಕೆ ಪೂರಕ ಎಂಬಂತೆ ಹಲವು ಬಾರಿ ಬೆಸ್ಕಾಂ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಗಿದೆ. ವಿಪರ್ಯಾಸ, ನಮ್ಮ ಸಂಕಷ್ಟಕ್ಕೆ ಸ್ಪಂದಿಸದ ಅಧಿಕಾರಿಗಳು ಜಾಣ ಕುರುಡುತನ ಪ್ರದರ್ಶನ ಮಾಡುತ್ತಿದ್ದಾರೆ. ಆದ ಕಾರಣ ನಮಗೆ ದಯಾಮರಣ ನೀಡಬೇಕು ಎಂದು ಆಗ್ರಹಿಸಿದರು. ಸ್ಪಂದನೆಗೆ ಸಿಗದ ಅಧಿಕಾರಿಗಳು ಬೆಸ್ಕಾಂ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ಹಾಗೂ ಸಹಾಯಕ ಇಂಜಿನಿಯರ್ಗಳನ್ನು ಒಳಗೊಂಡಂತೆ ಲೈನ್ ಮ್ಯಾನ್ ಸಹ ರೈತರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಸರ್ಕಾರ ಗ್ರಾಮೀಣ ಭಾಗದ ರೈತರಿಗೆ 7 ಗಂಟೆಗಳ ಕಾಲ ವಿದ್ಯುತ್ ನೀಡಬೇಕು ಎಂಬ ನಿಯಮವಿದ್ದರೂ ಸಹ ಸ್ಥಳೀಯ ಅಧಿಕಾರಿಗಳು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ವಿದ್ಯುತ್ ಸರಬರಾಜು ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಕನಿಷ್ಠ 2 ಗಂಟೆಯೂ ಸಹ ವಿದ್ಯುತ್ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿರುವುದು ರೈತ ಸಮುದಾಯಕ್ಕೆ ಮಾಡಿದ ಅಪಮಾನ ಎಂದರು. ಮಧ್ಯಪ್ರವೇಶಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಹೋರಾಟ ಹಿಂಪಡೆದ ಪ್ರತಿಭಟನಾಕಾರರು. ಪ್ರತಿಭಟನೆಯ ಕಾವು ಹೆಚ್ಚಾಗುತ್ತಿದ್ದಂತೆ ಪೊಲೀಸ್ ಇನ್ಸ್ಪೆಕ್ಟರ್ ರವಿಕುಮಾರ್ ಮಧ್ಯಪ್ರವೇಶ ಮಾಡಿ, ಅನ್ನದಾತರಿಲ್ಲದೆ ಯಾರೊಬ್ಬರೂ ಜೀವಿಸಲು ಸಾಧ್ಯವಿಲ್ಲ. ದಯವಿಟ್ಟು ಅಧಿಕಾರಿಗಳು ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಎಂದು ಮನವಿ ಮಾಡಿದರು. ತದನಂತರ ತಮ್ಮದೇ ವಾಹನದಲ್ಲಿ ಪ್ರತಿಭಟನಾಕಾರರ ಇಬ್ಬರು ಮುಖಂಡರನ್ನು ಕೆಪಿಟಿಸಿಎಲ್ ಅಧಿಕಾರಿಯ ಬಳಿ ಕರೆದುಕೊಂಡು ಹೋಗಿ ಮಾತುಕತೆ ನಡೆಸಿ 1 ದಿನದ ಒಳಗಾಗಿ ವಿದ್ಯುತ್ ಸರಬರಾಜು ಒದಗಿಸುವಂತೆ ಸಂಧಾನ ಏರ್ಪಡಿಸಿದರು. ಇದಕ್ಕೆ ಪೂರಕ ಎಂಬಂತೆ ಕೆಪಿಟಿಸಿಎಲ್ ಮುಖ್ಯಸ್ಥರು ಒಪ್ಪಿಕೊಂಡ ಹಿನ್ನೆಲೆ ರೈತರು ತಮ್ಮ ಪ್ರತಿಭಟನೆಯಿಂದ ಹಿಂದೆ ಸರಿದ ಪ್ರಸಂಗ ನಡೆಯಿತು. ಶಂಕರ್ ಕುಮಾರ್, ಸಹಾಯಕ ಇಂಜಿನಿಯರ್ ಮಾತನಾಡಿ, ಸದರಿ ಸಮಸ್ಯೆಯ ಬಗ್ಗೆ ಕೆಪಿಟಿಸಿಎಲ್ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿತ್ತು ಹಾಗೂ ಅನುದಾನದ ಕೊರತೆಯಿಂದಾಗಿ ಕಾಮಗಾರಿ ಕುಂಠಿತವಾಗಿತ್ತು. ಆದ ಕಾರಣ ಸಮಸ್ಯೆ ಕುಲ್ಬಣಗೊಂಡಿದೆ ಎಂದು ಕೆಪಿಟಿಸಿಎಲ್ ಅಧಿಕಾರಿಗಳು ತಿಳಿಸಿದಂತೆ ತುಮಟಗೆರೆ ಹಾಗೂ ಹೂವಾರ್ಸನಹಳ್ಳಿ ಗ್ರಾಮಗಳಿಗೆ ಪ್ರತ್ಯೇಕ ಲೈನ್ ಹಾಕಲಾಗುವುದು ಮತ್ತು F1 ಇಂದ F21 ಫೀಡರ್ ಮಾಡಲಾಗುವುದು ಹಾಗೂ ಬ್ರೇಕರ್ ಸಂಜೆ 4 ಗಂಟೆಗೆ ಬರಲಿದ್ದು ಚಾರ್ಜ್ ಮಾಡಲಾಗುವುದು. ತದನಂತರ ಪರೀಕ್ಷೆಗೆ ಒಳಪಡಿ 2 ದಿನಗಳ ಒಳಗಾಗಿ ಸಂಪೂರ್ಣ ಸಮಸ್ಯೆ ಬಗೆಹರಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಾರಾಯಣಸ್ವಾಮಿ, ಹನುಮಪ್ಪ, ಶಶಿಕುಮಾರ್, ಕುಮಾರ್, ಅಶೋಕ್, ಮುನಿರಾಜ್, ಕಾಶಿ, ನಂಜುಂಡಪ್ಪ, ನಾರಾಯಣಸ್ವಾಮಿ, ಹನುಮಪ್ಪ ಇತರರು ಉಪಸ್ಥಿತರಿದ್ದರು. 9 ಗಂಟೆಯಿಂದ ನೈಟ್ 2 ಗಂಟೆವರೆಗೂ ಬರುತ್ತೆ. ರಾಜೇಶ್ ಅಲ್ಲೇ ಇರ್ತಾನೆ. ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಆಲ್ರೆಡಿ. ಈಗ ಬ್ಯಾಚ್ ಹೊಸಕೋಟೆ ಕೊಡಿ ಅಂತ ಹೇಳ್ಬಿಟ್ಟಿದ್ದೀನಿ. ಅದು ಲೋಡ್ ನಿಲ್ಲಲ್ಲ. ಈ ಕಡೆ ರೈತರು ಜಾಸ್ತಿ ಇದ್ದಾರೆ ನಿಮ್ಮ ಭಾಗಕ್ಕೆ. ಆ ಕಡೆ ಹೊಸಕೋಟೆ ಕಡೆ ಕಡಿಮೆ ಇದೆ. ನಾವು ಜಿಯೋ ಸಪ್ರೇಟ್ ಮಾಡ್ತೀವಲ್ಲ, ಅಲ್ಲಿಂದ ಕಡಿಮೆ ಇದೆ. ಮೇನ್ ಲೈನು ಕದಿರಳ್ಳಿ ಅವ್ರಿಗೆ, ಅದರಿಂದ ಈಗ ಬೇರೆ ಲೈನು ಸಪ್ರೇಟ್ ಮಾಡ್ತಾ ಇದ್ದೀವಿ. ಈ 2 ದಿವಸ ಟೈಮ್, ಆಮೇಲೆ ಯಾರು ನೀವು ಬರೋಷ್ಟೇ ಇಲ್ಲ. ಸರಿ ಸರ್, ಈಗ ಸಮಸ್ಯೆ ಏನಪ್ಪ ಅಂದರೆ ಆಲ್ರೆಡಿ ಆದರೂ ಕೂಡ ನಾವು ಎಸ್ಟಿಮೇಟ್ ಎಲ್ಲ ಮಾಡಿದ್ದೀವಿ, ಸ್ಯಾಂಕ್ಷನ್ ತೊಗೊಂಡಿದ್ದೀವಿ. ಮಾರ್ಚಲ್ಲಿ ಕೆಲಸನೂ ಮಾಡಿದ್ದೀವಿ. ಈಗ ಕೆಲಸ ಮಾಡಿ ಲೆಟರ್ ಮಾಡಿ KPTCL ಕೊಟ್ಟಿದ್ದೀವಿ. KPTCL ಕಡೆಯಿಂದ ಬ್ರೇಕರ್ ಚಾರ್ಜ್ ಆಗಬೇಕು. ಆಗಿದ ತಕ್ಷಣ ಅವರು ಇವತ್ತು ಒಪ್ಕೊಂಡಿದ್ದಾರೆ. KPTCL ಕಡೆಯಿಂದ ಇವತ್ತು 4 ಗಂಟೆ ಒಳಗಡೆ ಚಾರ್ಜ್ ಮಾಡ್ತಿದ್ದಾರೆ. ಮಾಡಿದ್ರೆ ಅದನ್ನು ರೆಡಿ ಮಾಡ್ಕೊಂಡು ಮತ್ತೆ ಮತ್ತೊಂದು ಆರೋಪ ಹೊರದಿದೆ ಸರ್. ಏನಪ್ಪ ಅಂದರೆ ನಿಮ್ಮ ಲೈನ್ ಮ್ಯಾನ್ ರಾಜೇಶ್ ಅನ್ನೋರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಪದೇ ಹಲವಾರು ಗ್ರಾಮಕ್ಕೆ ಹೇಳ್ತಾರೆ ಲೈನ್ ಮ್ಯಾನ್ಗೆ ಪ್ರೆಷರ್ ಜಾಸ್ತಿ ಇದೆ. ಬೇಸಿಗೆ ಕಾಲ ಎಲ್ಲ ಕಂಪ್ಲೇಂಟ್ ಕೇಳಿದಾಗ ಆಯಿತಾ. ಈ ಬ್ರೇಕರು ಸಪ್ರೇಟ್ ಆದರೆ ಅವ್ರಿಗೂ ರಿಲೀಫ್ ಆಗುತ್ತೆ. ಈ ಲೋಡ್ ಯಾವಾಗ ಡಿವೈಡ್ ಆಗುತ್ತೆ, ಓವರ್ ಲೋಡ್ ಇದ್ದಾಗ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಲೋಡ್ ಯಾವಾಗ ಡಿವೈಡ್ ಆಗುತ್ತೆ ಅವ್ನಿಗೂ ಸ್ವಲ್ಪ ಉಪಯೋಗ ಆಗುತ್ತೆ. ಅವ್ನಿಗೆ ಕೆಲಸ ರಾತ್ರಿ ಎಲ್ಲ ಮಾಡ್ತಾ ಇರ್ಬೋದು. ನಮಗೆ ಗೊತ್ತು, ನಾನು ಫೋನಲ್ಲಿ ಮಾತಾಡ್ತಾನೆ ಇರ್ತೀನಿ ಯಾವ ಟೈಮಲ್ಲಿ ಎಲ್ಲ ಇರ್ತಾರೆ ಅಂತ. ಯಾರೋ ಒಬ್ಬರು ಆ ಟೈಮಲ್ಲಿ ಅವ್ನು ಕಂಬದ ಮೇಲೆ ಇದ್ದಾಗ ಫೋನ್ ಮಾಡಿರ್ಬೋದು, ರಿಸೀವ್ ಮಾಡಿರೋದು ಇವೆಲ್ಲ ಆಗುತ್ತೆ. ಅಷ್ಟಕ್ಕೆ ಮಾತ್ರ ಇದು ಮಾಡೋಕ್ಕಾಗಲ್ಲ. ಕೆಲಸ ಮಾಡ್ತಾರೆ. ಕೆಲಸ ಅಂದರೆ ನನಗೆ ಆಲ್ರೆಡಿ ನಾವು ಫೋನಲ್ಲಿ ಮಾತಾಡ್ತಾನೆ ಇರ್ತೀನಿ. ಯಾವುದೇ ಪ್ರಾಬ್ಲಮ್ ಇರಲಿ ಮಾತಾಡ್ತಾನೆ ಇರ್ತೀನಿ. ಕಂಪ್ಲೇಂಟ್ಸ್ ಇಲ್ಲಿ ಕಳಿಸ್ತಾನೆ ಇರ್ತೀನಿ ರಾತ್ರಿ ಅವರೆಲ್ಲ. ಅವರೆಲ್ಲ ಕೆಲಸ ಮಾಡ್ತಾರೆ. ಏನಿಲ್ಲ, ಓವರ್ಲೋಡ್ ಇರೋದ್ರಿಂದ ಸಮಸ್ಯೆ ಇದೆ. ಇಲ್ಲ ಇವತ್ತು ಡಿವೈಡ್ ಆಗ್ಬಿಟ್ರೆ ಫೀಡ್ರನ್ನ ಸಪ್ರೇಟ್ ಆಗ್ಬಿಟ್ರೆ ಆ ಟೆನ್ಷನ್ ಕಡಿಮೆ.